ಕ್ವಶನ್ ನಂಬರ್ 1. ಒಣ ಬ್ಯಾಟರಿ ಡ್ರೈ ಸೆಲ್ಲಲ್ಲಿ ಯಾವ ತರಹದ ಶಕ್ತಿಯನ್ನು ಸಂಗ್ರಹಿಸಿ ಇಡಲಾಗುತ್ತದೆ? ಆಪ್ಷನ್ ಎ ಯಾಂತ್ರಿಕ ಶಕ್ತಿ, ಆಪ್ಷನ್ ಬಿ ವಿದ್ಯುತ್ ಶಕ್ತಿ, ಆಪ್ಷನ್ ಸಿ ರಾಸಾಯನಿಕ ಶಕ್ತಿ, ಆಪ್ಷನ್ ಡಿ ಉಷ್ಣ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಸಾಯನಿಕ ಶಕ್ತಿ. ಇದು ಒಣ ಬ್ಯಾಟರಿಯಲ್ಲಿ ಒಂದು ರಾಸಾಯನಿಕ ಶಕ್ತಿಯನ್ನು. ಕ್ವಶನ್ ನಂಬರ್ 2. ಕೆಂಪು ರಕ್ತ ಕಣಗಳು ಯಾವುದರಲ್ಲಿ ಉತ್ಪತ್ತಿಯಾಗುತ್ತವೆ? ಆಪ್ಷನ್ ಎ ಪಿತ್ತಜನಕಾಂಗ, ಆಪ್ಷನ್ ಬಿ ಮೂಳೆ ಕೊಬ್ಬು, ಆಪ್ಷನ್ ಸಿ ಮೂತ್ರಜನಕಾಂಗ, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆ ಕೊಬ್ಬು. ಈ ಮೂಳೆ ಕೊಬ್ಬಿನಲ್ಲಿ ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗ್ತವೆ. ಪ್ರಶ್ನೆ 3. ನೀರು ಗಾಳಿಯ ಮಿಶ್ರಣವು? ಆಪ್ಷನ್ ಎ H2O ಪ್ಲಸ್ CO, ಆಪ್ಷನ್ ಬಿ H2O ಪ್ಲಸ್ CO2, ಆಪ್ಷನ್ ಸಿ CO ಪ್ಲಸ್ CO2, ಆಪ್ಷನ್ ಡಿ CO ಪ್ಲಸ್ CO2 ಪ್ಲಸ್ H2. ಸರಿಯಾದ ಉತ್ತರ ಆಪ್ಷನ್ ಎ H2O ಪ್ಲಸ್ CO. ಇದು ನೀರು ಮತ್ತು ಗಾಳಿಯ ಮಿಶ್ರಣವಾಗಿದೆ. ಪ್ರಶ್ನೆ 4. ಕೇಂದ್ರ ವ್ಯವಸಾಯ ಸಂಶೋಧನಾ ಸಂಸ್ಥೆ ಇರುವುದು ಎಲ್ಲಿ? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ವಿಶಾಖಪಟ್ಟಣಂ, ಆಪ್ಷನ್ ಸಿ ಪೋರ್ಟ್ ಬ್ಲೇರ್, ಆಪ್ಷನ್ ಡಿ ತಿರುವನಂತಪುರಂ. ಸರಿಯಾದ ಉತ್ತರ ಆಪ್ಷನ್ ಸಿ ಪೋರ್ಟ್ ಬ್ಲೇರ್. ಇದು ಕೇಂದ್ರ ವ್ಯವಸಾಯ ಸಂಶೋಧನಾ ಸಂಸ್ಥೆ ಇರುವುದು. ಪ್ರಶ್ನೆ 5. ಪ್ರಸಿದ್ಧ ಕೈಲಾಸ ದೇವಸ್ಥಾನವನ್ನು ಕಟ್ಟಿಸಿದವರು? ಆಪ್ಷನ್ ಎ ಗುಪ್ತರು, ಆಪ್ಷನ್ ಬಿ ಚೋಳರು, ಆಪ್ಷನ್ ಸಿ ಶಾತವಾಹನರು, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಗುಪ್ತರು. ಇವರು ಪ್ರಸಿದ್ಧ ಕೈಲಾಸ ದೇವಸ್ಥಾನವನ್ನು ಕಟ್ಟಿಸಿದವರು. ಪ್ರಶ್ನೆ 6. ಹರ್ಷಚರಿತವನ್ನು ಬರೆದವರು ಯಾರು? ಆಪ್ಷನ್ ಎ ಕಾಳಿದಾಸ, ಆಪ್ಷನ್ ಬಿ ಬಾಣಭಟ್ಟ, ಆಪ್ಷನ್ ಸಿ ವಿಷ್ಣುಗುಪ್ತ, ಆಪ್ಷನ್ ಡಿ ಪರಿಮಳಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಣಭಟ್ಟ. ಹರ್ಷಚರಿತವನ್ನು ಬರೆದವರು. ಕ್ವಶನ್ ನಂಬರ್ 7. ಭಾರತದ ಅತಿ ದೊಡ್ಡದಾದ ಹಡಗು ಕಟ್ಟುವ ಸ್ಥಳ ಯಾವುದು? ಎ ವಿಶಾಖಪಟ್ಟಣಂ, ಬಿ ಟುಟಿಕೋರಿನ್, ಸಿ ಮುಂಬೈ, ಆಪ್ಷನ್ ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖಪಟ್ಟಣಂ. ಇಲ್ಲಿ ಭಾರತದ ಅತಿ ದೊಡ್ಡದಾದ ಹಡಗು ಕಟ್ಟುವ ಸ್ಥಳ ಇದೆ. ಕ್ವಶನ್ ನಂಬರ್ 8. ಗಾಳಿಯ ದಿಕ್ಕನ್ನು ಕಂಡುಹಿಡಿಯಲು ಉಪಯೋಗಿಸುವ ಸಾಧನೆಗೆ ಏನೆಂದು ಕರೆಯುವರು? ಎ ಅನಿಮೋಮೀಟರ್, ಬಿ ಬಾರೋಮೀಟರ್, ಸಿ ಹೈಗ್ರೋಮೀಟರ್, ಡಿ ವಿಂಡ್ ವ್ಯಾನ್. ಸರಿಯಾದ ಉತ್ತರ ಎ ಅನಿಮೋಮೀಟರ್. ಇದು ಗಾಳಿಯ ದಿಕ್ಕನ್ನು ಕಂಡುಹಿಡಿಯಲು ಉಪಯೋಗಿಸ್ತಾರೆ. ಕ್ವಶನ್ ನಂಬರ್ 9. ಸಾಮಾನ್ಯವಾಗಿ ವ್ಯಕ್ತಿಗೆ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಿಸುವ ಅತಿ ಕಡಿಮೆ ಅಂತರವು ಎಷ್ಟು? ಎ 20 ಸೆಂಟಿಮೀಟರ್, ಬಿ 10 ಸೆಂಟಿಮೀಟರ್, ಸಿ 15 ಸೆಂಟಿಮೀಟರ್, ಡಿ 25 ಸೆಂಟಿಮೀಟರ್.
ಸರಿಯಾದ ಉತ್ತರ ಆಪ್ಷನ್ ಡಿ 25 ಸೆಂಟಿಮೀಟರ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಹತ್ತಿರದಲ್ಲಿರುವಂಥ ವಸ್ತು ಕಾಣಬೇಕಾದ್ರೆ ಅದು 25 ಸೆಂಟಿಮೀಟರ್ ಬೇಕಾಗುತ್ತೆ. ಕ್ವಶನ್ ನಂಬರ್ 10. ಭಾರತದ ಶಾಸ್ತ್ರೀಯ ನೃತ್ಯದ ಮೂಲ ನಾಟ್ಯಶಾಸ್ತ್ರ ಬರೆದವರು ಯಾರು? ಎ. ಭರತ ಮುನಿ, ಬಿ. ತಂದು ಮುನಿ, ಸಿ. ನಾರದ ಮುನಿ, ಡಿ. ಅಭಿನವ ಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಎ ಭರತ ಮುನಿ. ಇವರು ಭಾರತದ ಶಾಸ್ತ್ರೀಯ ನೃತ್ಯದ ಪ್ರಶ್ನೆ 1. ರಾತ್ರಿ ಸಮಯದಲ್ಲಿ ಮರಗಳ ಕೆಳಗೆ ಏಕೆ ಮಲಗಬಾರದು? ಆಪ್ಷನ್ ಎ ಮರಗಳು ಇಂಗಾಲದ ಡೈ ಆಕ್ಸೈಡ್ ಬಿಡುವುದರಿಂದ, ಆಪ್ಷನ್ ಬಿ ಮರಗಳು ಮೇಲೆ ಬೀಳುವುದರಿಂದ, ಆಪ್ಷನ್ ಸಿ ಮರಗಳು ಆಕ್ಸಿಜನ್ ಬಿಡುವುದರಿಂದ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಎ ಮರಗಳು ಇಂಗಾಲದ ಡೈ ಆಕ್ಸೈಡ್ ಬಿಡುವುದರಿಂದ. ಮರಗಳು ರಾತ್ರಿ ಸಮಯದಲ್ಲಿ ಇಂಗಾಲದ ಡೈ ಆಕ್ಸೈಡನ್ನು ಹೊರಗಡೆ ಹಾಕುತ್ತೆ. ಆ ಕಾರಣದಿಂದಾಗಿ ಮರದ ಕೆಳಗೆ ಯಾರು ಮಲಗಬಾರದು ಅಂತ ಹೇಳ್ತಾರೆ. ಪ್ರಶ್ನೆ 2. ಎಲ್ಲ ಆಮ್ಲಗಳಲ್ಲಿರುವ ಮೂಲಧಾತು ಯಾವುದು? ಎ. ಕಾರ್ಬನ್, ಬಿ. ಹೈಡ್ರೋಜನ್, ಸಿ. ಆಕ್ಸಿಜನ್, ಡಿ. ಸಲ್ಫರ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್. ಎಲ್ಲ ಆಮ್ಲಗಳಲ್ಲಿರುವ ಮೂಲಧಾತು ಹೈಡ್ರೋಜನ್ ಆಗಿರುತ್ತೆ. ಪ್ರಶ್ನೆ 3. ಪ್ರಸ್ತುತ 2016ರ ಕರ್ನಾಟಕದ ರಾಜ್ಯಪಾಲರು ಯಾರು? ಆಪ್ಷನ್ ಎ ವಜುಭಾಯಿ ವಾಲಾ, ಆಪ್ಷನ್ ಬಿ ರೋಸಯ್ಯ, ಆಪ್ಷನ್ ಸಿ ಹಂಸರಾಜ್ ಭಾರದ್ವಾಜ್, ಆಪ್ಷನ್ ಡಿ ನಿತಿನ್ ಕುಮಾರ್. ಸರಿಯಾದ ಉತ್ತರ ಆಪ್ಷನ್ ಎ ವಜುಭಾಯಿ ವಾಲಾ. ಇವರು ಪ್ರಸ್ತುತ 2016 ಕರ್ನಾಟಕದ ರಾಜ್ಯಪಾಲರಾಗಿದ್ದರು. ಪ್ರಶ್ನೆ 4. ಮಾಂಜಿಫೆರಾ ಇಂಡಿಕಾ ಎಂಬ ಶಾಸ್ತ್ರೀಯ ಹೆಸರು ಹೊಂದಿರುವ ಸಸ್ಯ? ಎ. ಮಾವು, ಬಿ. ಹುಣಸೆ, ಸಿ. ತೇಗ, ಡಿ. ಬೇವು. ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ. ಪ್ರಶ್ನೆ 5. ಯಾವ ವಿಮಾನದ ದಾಖಲೆಗಳನ್ನಿಡುವ ಕಪ್ಪು ಪೆಟ್ಟಿಗೆಯನ್ನು ಕಂಡುಹಿಡಿದವರು? ಆಪ್ಷನ್ ಎ ರಾಬರ್ಟ್ ಸ್ಟೀಫನ್ಸನ್, ಆಪ್ಷನ್ ಬಿ ಜಾನ್ ಶಾರ್ಟ್ ಹ್ಯಾಂಡ್, ಆಪ್ಷನ್ ಸಿ ಡೇವಿಡ್ ವಾರೆನ್, ಆಪ್ಷನ್ ಡಿ ಡೇವಿಡ್ ಆಬಿನ್ಸನ್. ಸರಿಯಾದ ಉತ್ತರ ಆಪ್ಷನ್ ಸಿ ಡೇವಿಡ್ ವಾರೆನ್. ಇವರು ವಿಮಾನದ ದಾಖಲೆಗಳನ್ನು ಇಡುವಂಥ ಒಂದು ಸ್ಟೋರ್ ಆಗುವಂಥ ಒಂದು ಪೆಟ್ಟಿಗೆಯನ್ನು ಕಂಡುಹಿಡಿದಿರ್ತಾರೆ. ಪ್ರಶ್ನೆ 6. ಶಬ್ದಾತೀತ ವಿಮಾನವು ಡ್ಯಾಶ್ ವೇಗದಲ್ಲಿ ಹಾರಾಟ ಮಾಡುತ್ತವೆ? ಆಪ್ಷನ್ ಎ ಧ್ವನಿಯ ವೇಗಕ್ಕಿಂತ ಕಡಿಮೆ, ಆಪ್ಷನ್ ಬಿ ಧ್ವನಿಯ ವೇಗಕ್ಕಿಂತ ಹೆಚ್ಚು, ಆಪ್ಷನ್ ಸಿ ಗಾಳಿಯ ವೇಗಕ್ಕಿಂತ ಹೆಚ್ಚು, ಆಪ್ಷನ್ ಡಿ ಗಾಳಿಯ ವೇಗಕ್ಕಿಂತ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಧ್ವನಿಯ ವೇಗಕ್ಕಿಂತ ಹೆಚ್ಚು. ವಿಮಾನವು ಧ್ವನಿಯ ವೇಗಕ್ಕಿಂತ ಹೆಚ್ಚಿನ ಒಂದು ವೇಗದಲ್ಲಿ ಹಾರಾಟವನ್ನು ಮಾಡ್ತವೆ. ಪ್ರಶ್ನೆ 7. ಈ ಕೆಳಗಿನವುಗಳಲ್ಲಿ ಮಂಗಳ ಗ್ರಹದ ನೈಸರ್ಗಿಕ ಉಪಗ್ರಹ ಯಾವುದು? ಆಪ್ಷನ್ ಎ ಅಜೋ, ಆಪ್ಷನ್ ಬಿ ಫೋಬೋಸ್, ಆಪ್ಷನ್ ಸಿ ಕ್ಯಾಲಿಸ್ಟೋ, ಆಪ್ಷನ್ ಡಿ ಮಿರಾಂಡ್.
ಸರಿಯಾದ ಉತ್ತರ ಆಪ್ಷನ್ ಬಿ ಫೋಬೋಸ್. ಇದು ಮಂಗಳ ಗ್ರಹದ ನೈಸರ್ಗಿಕ ಉಪಗ್ರಹ. ಪ್ರಶ್ನೆ 8. ಟ್ರಾನ್ಸ್ಫಾರ್ಮ್ ಡ್ಯಾಶ್ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಆಪ್ಷನ್ ಎ AC, ಆಪ್ಷನ್ ಬಿ DC, ಆಪ್ಷನ್ ಸಿ ಶುಷ್ಕ ಕೋಶ, ಆಪ್ಷನ್ ಡಿ ವೋಲ್ಟಾಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ AC ಕರೆಂಟ್ ಮೇಲೆ ಈ ಒಂದು ಟ್ರಾನ್ಸ್ಫಾರ್ಮರ್ ಕೆಲಸವನ್ನು ನಿರ್ವಹಿಸುತ್ತದೆ. ಪ್ರಶ್ನೆ 9. ಶಾಕುಂತಲಾ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ಮೃತ್ಯುಲಿ ಶರಣಗುಪ್ತ, ಆಪ್ಷನ್ ಬಿ ಸ್ವಾಮಿ ದಯಾನಂದ್, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ತುಳಸಿದಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿದಾಸ್. ಇವರು ಶಾಕುಂತಲ ಪುಸ್ತಕವನ್ನು ಬರೆದಿರ್ತಾರೆ. ಪ್ರಶ್ನೆ 10. 2011ರ ಜನಗಣತಿಯ ಪ್ರಕಾರ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಎಷ್ಟು? ಎ 923, ಬಿ 940, ಸಿ 933, ಡಿ 936. ಸರಿಯಾದ ಉತ್ತರ ಆಪ್ಷನ್ ಬಿ 940. 2011ರ ಜನಗಣತಿಯ ಪ್ರಕಾರ 1000 ಪುರುಷರಿಗೆ 940 ಮಹಿಳೆಯರು. ಪ್ರಶ್ನೆ 1. ಟಿಪ್ಪು ಎಕ್ಸ್ಪ್ರೆಸ್ ರೈಲಿನ ಹೆಸರು ಈಗ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಎ ಒಡೆಯರ ಎಕ್ಸ್ಪ್ರೆಸ್, ಬಿ ಬಸವ ಎಕ್ಸ್ಪ್ರೆಸ್, ಸಿ ಮೈಸೂರು ಎಕ್ಸ್ಪ್ರೆಸ್, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ ಒಡೆಯರ ಎಕ್ಸ್ಪ್ರೆಸ್. ಇದು ಮೈಸೂರು ಮತ್ತು ಬೆಂಗಳೂರು ಮಧ್ಯೆ ಓಡಾಡುತ್ತಿರುವಂಥ ರೈಲು. ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ. ಪ್ರಶ್ನೆ 2. ಕರ್ನಾಟಕದ ಕೈಗಾರಿಕೆಗಳ ಪಿತಾಮಹ ಯಾರು? ಆಪ್ಷನ್ ಎ ಕೌಟಿಲ್ಯ, ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಸಿ ಆಡಮ್ ಸ್ಮಿತ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕರ್ನಾಟಕ ಕೈಗಾರಿಕೆಗಳ ಪಿತಾಮಹ ಅಂತ ಕರೀತಾರೆ. ಪ್ರಶ್ನೆ 3. ಕರ್ನಾಟಕದ ಶಾಸನಗಳ ಪಿತಾಮಹ? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ BL ರೈಸ್, ಆಪ್ಷನ್ ಸಿ EP ರೈಸ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ BL ರೈಸ್ ಅವರು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಪ್ರಶ್ನೆ 4. ವಿಶ್ವದಲ್ಲಿ ಗೋಧಿಯ ಉತ್ಪಾದನೆಯಲ್ಲಿ ಮೊದಲನೆಯ ದೇಶ ಯಾವುದು? ಎ ಭಾರತ, ಬಿ ಅಮೇರಿಕಾ, ಸಿ ಚೀನಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಇದು ವಿಶ್ವದಲ್ಲಿಯೇ ಅತ್ಯಂತ ಗೋಧಿಯನ್ನು ಬೆಳೆಯುವಂಥ ರಾಷ್ಟ್ರ ಆಗಿದೆ ಇದು. ಪ್ರಶ್ನೆ 5. ಎಲುಬುಗಳು ಹಾಗೂ ದಂತದಲ್ಲಿರುವುದು ಅಂತ ಇದೆ. ಆಪ್ಷನ್ ಎ ಫೆರಸ್ ಸಲ್ಫೇಟ್, ಬಿ ಕ್ಯಾಲ್ಸಿಯಂ ಸಲ್ಫೇಟ್, ಸಿ ಕ್ಯಾಲ್ಸಿಯಂ ಫಾಸ್ಫೇಟ್, ಡಿ ಯಾವುದೂ ಅಲ್ಲ.
ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ ಫಾಸ್ಫೇಟ್. ಪ್ರಶ್ನೆ 6. ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು? ಆಪ್ಷನ್ ಎ ಅಮರಕಂಟಕ, ಆಪ್ಷನ್ ಬಿ ಮಹಾಬಲೇಶ್ವರ, ಆಪ್ಷನ್ ಸಿ ನಾಸಿಕ್, ಆಪ್ಷನ್ ಡಿ ಬ್ರಹ್ಮಗಿರಿ ಬೆಟ್ಟಗಳು. ಸರಿಯಾದ ಉತ್ತರ ಆಪ್ಷನ್ ಎ ಅಮರಕಂಟಕ. ಇದು ನರ್ಮದಾ ನದಿಯ ಉಗಮ ಸ್ಥಾನವಾಗಿದೆ. ಪ್ರಶ್ನೆ 7. ಹಲ್ಮಿಡಿ ಶಾಸನ ಒಂದು. ಆಪ್ಷನ್ ಎ ಮಾಸ್ತಿಕಲ್ಲು, ಆಪ್ಷನ್ ಬಿ ದತ್ತ ಶಾಸನ, ಆಪ್ಷನ್ ಸಿ ವೀರಗಲ್ಲು ದಾನ ಶಾಸನ, ಆಪ್ಷನ್ ಸಿ ಮಾಸ್ತಿಕಲ್ಲು ದಾನ ಶಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ವೀರಗಲ್ಲು ದಾನ ಶಾಸನ. ಇದು ಹಲ್ಮಿಡಿಯ ಶಾಸನದ ಒಂದು ವೀರಗಲ್ಲು ದಾನ ಶಾಸನ. ಪ್ರಶ್ನೆ 8. ವಿಶ್ವದಲ್ಲಿ ಕಚ್ಚಾ ತೈಲ ನಿಕ್ಷೇಪಗಳು ಎಲ್ಲಿ ಅಧಿಕವಾಗಿವೆ? ಎ ಇರಾನ್, ಬಿ UAE, ಸಿ USA, ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ. ವಿಶ್ವದಲ್ಲಿ ಅತ್ಯಂತ ಈ ಕಚ್ಚಾ ತೈಲದ ನಿಕ್ಷೇಪಗಳಲ್ಲಿ ದೊರೆಯುತ್ತವೆ. ಪ್ರಶ್ನೆ 9. ಬೆಂಕಿಯ ಉರಿಯನ್ನು ಆರಿಸಲು ಉಪಯೋಗಿಸುವ ಅನಿಲ? ಎ ನಿಯಾನ್, ಬಿ ನೈಟ್ರೋಜನ್, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಕಾರ್ಬನ್ ಮೊನಾಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಇದು ಬೆಂಕಿಯನ್ನು ಆರಿಸಲು ಈ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ತಾರೆ. ಪ್ರಶ್ನೆ 10. ವಜ್ರ, ಡೈಮಂಡ್ ಇದರ ರೂಪಾಂತರ? ಎ ಸಿಲಿಕಾನ್, ಬಿ ಗಂಧಕ, ಸಿ ರಂಜಕ, ಡಿ ಕಾರ್ಬನ್ ಅಥವಾ ಕಲ್ಲಿದ್ದಲು. ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಬನ್ ಕಲ್ಲಿದ್ದಲು. ಕ್ವೆಶ್ಚನ್ ನಂಬರ್ 1. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಆಯ್ಕೆ 1 ಚಾಲುಕ್ಯರು, ಆಯ್ಕೆ 2 ಕದಂಬರು, ಆಯ್ಕೆ 3 ಚೋಳರು, ಆಯ್ಕೆ 4 ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಕದಂಬರು. ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದವರು ಕದಂಬರು. ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಇದಾಗಿದೆ. ಆಯ್ಕೆ 1 ಮುಳ್ಳಯ್ಯನಗಿರಿ ಬೆಟ್ಟ, ಆಯ್ಕೆ 2 ಕೊಡಚಾದ್ರಿ, ಆಯ್ಕೆ 3 ಕೆಮ್ಮಣ್ಣುಗುಂಡಿ, ಆಯ್ಕೆ 4 ಕುದುರೆಮುಖ. ಸರಿಯಾದ ಉತ್ತರ ಆಯ್ಕೆ 1 ಮುಳ್ಳಯ್ಯನಗಿರಿ ಬೆಟ್ಟ. ಇದು ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಇದು ಒಂದು ಶಿಖರವಾಗಿದೆ. ಕ್ವೆಶ್ಚನ್ ನಂಬರ್ 3. 2018ರ ಏಷಿಯನ್ ಗೇಮ್ಸ್ನ ಶೂಟಿಂಗ್ನಲ್ಲಿ ಪ್ರತ್ಯೇಕ ಬಂಗಾರದ ಪದಕ ಗೆದ್ದ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರು? ಆಯ್ಕೆ 1 ಮನು ಬಕೇರ್, ಆಯ್ಕೆ 2 ಅಂಕಿತಾ ರೈನ್, ಆಯ್ಕೆ 3 ಮೆಹುಲ್ ಘೋಷ್, ಆಯ್ಕೆ 4 ರಾಹಿ ಸರ್ನೋಬತ್.
ಸರಿಯಾದ ಉತ್ತರ ಆಯ್ಕೆ 4 ರಾಹಿ ಸರ್ನೋಬತ್. ಇವರು 2018ರ ಏಷ್ಯನ್ ಗೇಮ್ಸ್ನ ಶೂಟಿಂಗ್ನಲ್ಲಿ ಪ್ರತ್ಯೇಕ ಬಂಗಾರದ ಪದಕ ಗೆದ್ದ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ. Question number 4. ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಎಲೆಕ್ಷನ್ ಅಂದರೆ ಸಾಮಾನ್ಯ ಚುನಾವಣೆ ಯಾವ ವರ್ಷದಲ್ಲಿ ನಡೆಯಿತು? ಆಯ್ಕೆ 1 1947ರಲ್ಲಿ, ಆಯ್ಕೆ 2 1950ರಲ್ಲಿ, ಆಯ್ಕೆ 3 1951ರಲ್ಲಿ, ಆಯ್ಕೆ 4 1948ರಲ್ಲಿ. ಸರಿಯಾದ ಉತ್ತರ ಆಯ್ಕೆ 3 1951ರಲ್ಲಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಜನರಲ್ ಎಲೆಕ್ಷನನ್ನು ನಡೆಯಲಾಯಿತು. Question number 5. ನಾಗರಿಕ ರಾಷ್ಟ್ರೀಯ ನೋಂದಣಿ ಮೊದಲ ಕರಡು ಯಾವ ರಾಜ್ಯಕ್ಕೆ ಬಿಡುಗಡೆಯಾಯಿತು? ಆಯ್ಕೆ 1 ನಾಗಾಲ್ಯಾಂಡ್, ಆಯ್ಕೆ 2 ಅಸ್ಸಾಂ, ಆಯ್ಕೆ 3 ಪಂಜಾಬ್, ಆಯ್ಕೆ 4 ಕೇರಳ. ಸರಿಯಾದ ಉತ್ತರ ಆಯ್ಕೆ 2 ಅಸ್ಸಾಂ. ಇದು ನಾಗರಿಕ ರಾಷ್ಟ್ರೀಯ ನೋಂದಣಿಯ ಮೊದಲ ಕರಡನ್ನು ಅಸ್ಸಾಂ ರಾಜ್ಯಕ್ಕೆ ಬಿಡುಗಡೆ